ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹಳಸಿನ ಕಡುಬು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ನೋಡ್ಕೊಂಬರೋಣ. ಇವತ್ತು ಮಾರ್ನಿಂಗಿಂದ ಯಾಕೋ ಫ್ರಿಡ್ಜ್ ಸ್ವಲ್ಪ ಕೈ ಕೊಟ್ಟಿತ್ತು. ಸೊ ಹಾಗಾಗಿ ಅದನ್ನು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬ್ಯಾಡ್ ಸ್ಮೆಲ್ ಬರ್ತಿತ್ತು ಫ್ರಿಡ್ಜಿಂದ. ನೋಡೋಣ ಅಂತ ಹೇಳಿ ಓಪನ್ ಮಾಡಿ ನೋಡಿದಾಗ ಈ ಥರ ನೀರು ಫುಲ್ ಲೀಕೇಜ್ ಆಗಿತ್ತು. ಸೊ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಏನಾಗಿದೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ವಾಟರ್ ಹೋಗುತ್ತಲ್ವ ಹಿಂದಕ್ಕೆ, ಅಲ್ಲಿ ಸ್ವಲ್ಪ ಪಾಚಿ ಕಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಅಂತ ಅಂದಿನ ಸಜೆಷನ್ ಕೊಟ್ಟರು. ಸೊ ಸೇಮ್ ಆಸ್ ಇಟ್ ಈಸ್ ಅದೇ ಥರ ಮಾಡಿದೆ. ಅಲ್ಲಿ ಕೂಡ ಸ್ವಲ್ಪ ನೀರು ಹೋಗೋದಕ್ಕೆ ಅಲ್ಲಿ ಸ್ಪೇಸ್ ಇರಲಿಲ್ಲ, ಸ್ವಲ್ಪ ಪಾಚಿ ಕಟ್ಟಿತ್ತು. ಸೊ ಡೀಪ್ ಕ್ಲೀನ್ ಮಾಡಿ ಹೀಗೆ ಇದು ಫ್ರಿಜ್ಜನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡಿಸೋ ಅಷ್ಟರಲ್ಲಿ ಒಂದು 3 to 4 ಅವರ್ಸೇ ಆಗೋಯಿತು. ಅಷ್ಟು ಗಲೀಜಾಗಿ ಹೋಗ್ಬಿಟ್ಟಿತ್ತು ನೀಟಾಗೆಲ್ಲ ತೊಳೆಯೋದು ಅಷ್ಟರಲ್ಲಿ. ಇವತ್ತಿನ ವೆದರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕಂತೂ ಸಖತ್ತಾಗಿತ್ತು. ಪ್ರಕೃತಿ ಮುಂದೆ ಏನೇನೂ ಇಲ್ಲ. ಸೊ ನಾನಿವತ್ತು ಕಡುಬು ಮಾಡೋಣ ಅಂಥೇಳಿ ಅಕ್ಕಿನ ನೆನೆಸಿದ್ದೆ. ನನ್ನ ತಮ್ಮ ಇದ್ದ, ಅವನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾನೆ. ಈ ಕಡುಬಿಗೆ ಬಂದು ನೆನೆಸಿರೋ ಅಕ್ಕಿ, ತೆಂಗಿನಕಾಯಿ ತುರಿ ಮತ್ತು ಹಳಸಿನಣ್ಣು ಇವು 3 ಇದ್ದರೆ ಸಾಕು. ಈ ಕಡುಬು ಈಸಿಯಾಗಿ ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ. ಈ ಹಳಸ್ತಾನೆ ಸ್ವೀಟ್ ಇರೋದ್ರಿಂದ ಬೆಲ್ಲ ಏನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಬೇಕಾಗುತ್ತೆ. ಸೊ ನೆನೆಸಿರೋ ಅಕ್ಕಿ ಒಂದು ಹಿಡಿ, ಹಳಸಿನಣ್ಣಿನ ತೋಳೆ ಒಂದು 5-6 ಪೀಸಸ್ಸು, ಮತ್ತು ಒಂದು ಹಿಡಿಯಷ್ಟು ಕಾಯಿ. ಮೂರನ್ನು ಕೂಡ ಎಷ್ಟು ಟೈಮ್ ನಾವು ಗ್ರೈಂಡ್ ಮಾಡ್ತೀವೋ ಅಷ್ಟು ಟೈಮ್ ಸಪ್ರೇಟೇ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಅದು ಅಕ್ಕಿ ಒಂದು ಸರಿ, ಹಣಸ್ನಣ್ಣು ಒಂದು ಸತಿ, ಕಾಯಿ ಒಂದು ಸತಿ ಆಡಿಸ್ಕೋಬೇಡಿ, ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಅದೆಲ್ಲ ನೀಟಾಗಿ ಗ್ರೈಂಡ್ ಮಾಡಾದ್ಮೇಲೆ ಈ ಥರ ಒಂದು ಸ್ವಲ್ಪ ಹಣಸ್ನಣ್ಣನ್ನ ಪೀಸ್ ಮಾಡಿ ಹಾಕ್ಕೊಳ್ಳಿ. ಅದು ಬಾಯಿಗೆ ಸಿಗ್ತಾ ಇದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಅದೆಲ್ಲ ಆದಮೇಲೆ ಈ ಥರ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಮೇಲ್ಗಡೆಗೆ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊಳ್ಳಿ. ಅದೊಂದು ಕ್ಲಿಪ್ಪು ಮಿಸ್ ಆಗಿದೆ ನನ್ನ ಹತ್ರ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸೇಮ್ ಆ್ಯಸ್ ಇಟ್ ಈಸ್ ಇಡ್ಲಿ ಯಾವ ಥರ ಬಿಡ್ತೀವಲ್ವ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ತಪ್ಪಲೆಗೆ ಈ ಥರ ಬಿಟ್ಟರೆ ಆಗೋಯಿತು. ತುಂಬ ಈಸಿ ರೆಸಿಪಿ. ಅಕ್ಕಿ ನೆನೆಸ್ಕೊಂಡಿದ್ರೆ ಒಂದು 1/2 ಅವರಲ್ಲಿ ಎಲ್ಲ ಮಾಡ್ಕೊಂಬಿಡ್ಬೋದು. ಸೊ ಈ ಥರ ಕಂಪ್ಲೀಟಾಗಿ ಎಲ್ಲ ಇಡ್ಲಿ ಬೌಲ್ಗೂ ಕೂಡ ಈ ಥರ ಕಂಪ್ಲೀಟಾಗಿ ಹಾಕ್ಕೊಂಡ್ರೆ ಅದು ಹಸಿ ಸ್ಮೆಲ್ಲೇ ಸಖತ್ತಾಗಿರುತ್ತೆ. ಬೆಂದಮೇಲಂತೂ ನೆಕ್ಸ್ಟ್ ಲೆವೆಲು. ನೋಡಿ, ಘಮ ಅಂತಿತ್ತು ಮನೆಯೆಲ್ಲ ಫುಲ್ಲು. ಇದು ಯಾವುದೇ ಥರ ಅಂಟ್ಕೊಳ್ಳೋದಾಗಲಿ ಮೆತ್ತಗಾಗೋದಾಗಲಿ ಏನೂ ಆಗೋಲ್ಲ. ಇಡ್ಲಿ ಯಾವ ಥರ ಚೆಕ್ ಮಾಡ್ತೀವಲ್ವ ಬೆಂದಿದೆಯಲ್ವ ಅಂತೇಳಿ ಆ ಥರ ಹಾಕಿ ನೋಡಿದ್ರೆ ಅದು ಚಾಕಾಗೇನು ಅಂಟ್ಕೊಳ್ಳಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಸೊ ನಾನಿನ್ನೂ ಗ್ಯಾಸ್ ಆಫ್ ಮಾಡಲಿಲ್ಲ, ಆವಾಗಲೇ ಎಚ್ಚುತ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿತ್ತು ನೋಡಿ, ಸಖತ್ತಾಗಿ ಬಂದಿತ್ತು ಈ ಸತಿ ಅಂತೂ ಕಡುಬು. ಇದನ್ನು ಬೇರೆಯವರು ಬೇರೆ ಥರನೂ ಟ್ರೈ ಮಾಡ್ತಾರೆ, ಎಲೆ ಮೇಲೆ ಹಾಗೆ ಹೀಗೆಲ್ಲ ಕೂಡ. ನಾನು ಇರಲಿ ಈ ಸತಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಪ್ಲ್ಯಾನ್ ಮಾಡಿ ಈ ಥರ ಟ್ರೈ ಮಾಡಿದ್ದೀವಿ. ಸಖತ್ತಾಗಿ ಬಂದಿತ್ತು. ಮಧ್ಯೆ ಒಂದು ಹಣ್ಸಿನ ತೊಳೆನೂ ಸಿಕ್ತಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಹಣಸ್ನಣ್ಣು ಸೀಸನ್ ಮುಗಿದೋಗೋ ಅಷ್ಟರಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.